ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನಿದು ಲೈನಿಂಗ್ ಬ್ಲೌಸು, ಪ್ರಿನ್ಸಸ್ ಕಟ್ಟು ಮತ್ತು ಪ್ಯಾಡ್ ಹಾಕಿ ಹೊಲಿಯೋದು ಮತ್ತು ಬೋಟ್ ನೆಕ್ಕಿದು ಮೂರೂ ಒಂದೇ ಬ್ಲೌಸಲ್ಲೇ ಹೊಲಿತಾ ಇದ್ದೀನಿ. ಇದು ಲೈಟ್ ಬ್ಲೂ ಕಲರು ಬ್ಲೌಸ್ ಪೀಸ್. ಇದು ಕಸ್ಟಮರು ನಮಗೆ ಸ್ಯಾರಿ ಏನೂ ತಂದ್ಕೊಳ್ಳಿಲ್ಲ, ಇದು ಬ್ಲೌಸ್ ಪೀಸ್ ಅಷ್ಟೇ ತಂದ್ಕೊಂಡ್ರು. ಬೋಟ್ ನೆಕ್ ಹೊಲಿರಿ, ಪ್ರಿನ್ಸಸ್ ಕಟ್ ಬ್ಲೌಸು ಮತ್ತು ಪ್ಯಾಡ್ ಹಾಕಿ ಅಂತಂದರು. ನಾನು ಕಟ್ಟಿಂಗ್ ಎಲ್ಲ ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ಟಿಚಿಂಗ್ ಯಾವ ಥರ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನಾನು ಇದನ್ನು. ನೋಡಿ, ನಾನು ಇದು ಫ್ರಂಟ್ ಓಪನ್ ಇಲ್ಲ, ಬ್ಯಾಕ್ ಓಪನ್ ಇದೆ ಇದು ಮತ್ತು ಸ್ಟೋನ್ ಇತ್ತು. ಸ್ಟೋನೆಲ್ಲನೂ ಅದಕ್ಕೆ ಟ್ರಿಮ್ಮರ್ ತೊಗೊಂಡು ರಿಮೂವ್ ಮಾಡ್ತಾಯಿದ್ದೆ ನಾನು ಅದನ್ನು. ಇದು ಫ್ರಂಟ್ ಓಪನ್ ಇಲ್ಲ, ಬ್ಯಾಕ್ ಓಪನ್ ಇರೋದ್ರಿಂದ ನಾನು ಫ್ರಂಟನ್ನು ಎರಡು ಜೊತೆ ಕಟ್ ಮಾಡ್ಕೊಳ್ತೀನಿ. ಅಂದರೆ ಬ್ಲೌಸ್ ಪೀಸ್ಗೆ ಒಂದು ಅಟ್ಯಾಚ್ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಸಪ್ರೇಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ನೋಡಿ, ಇದು ಬ್ಲೌಸ್ ಪೀಸ್ಗಾಯಿತು. ಇದು ಸಪ್ರೇಟಾಗಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಡ್ ಹಾಕಬೇಕಾದ್ರೆ ಏನಂದರೆ ಲೈನಿಂಗು ಎರಡು ಇರಬೇಕು. ಫ್ರಂಟ್ 2 ಇರಬೇಕು, ಬ್ಯಾಕ್ 1 ಇರಬೇಕು. ನೋಡಿ, ಅದು ಮೇನ್ ಡಾಟು 9.5 ಇಂಚಿಗಿತ್ತಲ್ವ, ಅದನ್ನು ಮಾರ್ಕ್ ಮಾಡಿಕೊಂಡು 36 ಕಪ್ಸ್ ಇದೆ ಅವ್ರದ್ದು. 36ಅಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಸೀದೆ ಇಟ್ಕೊಳ್ತೀನಿ. ಸೀದೆ ಇಟ್ಕೊಂಡು ಇದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತೀನಿ. ಆ ಕಪ್ಸನ್ನ ಉಲ್ಟಾ ಮಾಡಿಕೊಂಡು ಆ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಗೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಸ್ಟಿಚಿಂಗ್ ಹಾಕ್ಕೊಂಡು ಅದು ಆ ಪಾಯಿಂಟ್ಗೆ ಕೂರಬೇಕಲ್ವ, ಅದಕ್ಕೆ ಸ್ಟಿಚಿಂಗ್ ಹಾಕ್ಕೊಂಡು ಅದನ್ನು ಉಲ್ಟಾದಿಂದ ಹೊಲ್ಕೊಂಡು ಆಮೇಲೆ ಸೀದಾ ಮಾಡಿಕೊಂಡು ಫ್ರಂಟೆಲ್ಲ ನೋಡಿ ಇವಾಗ ಅದು ಸೇಮ್ ಕಟ್ಟಿಂಗ್ 2 ಲೈನಿಂಗ್ ಒಂದೇ ಥರ ಮಾಡಿದ್ನಲ್ವ, ಈ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದನ್ನು. ಈ ಥರ ಮಾಡ್ಕೊಳ್ಳೋದ್ರಿಂದ ಕಪ್ಸು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಮತ್ತು ನಾವು ಬ್ಲೌಸ್ ಪೀಸಿಗೆ ಸಪ್ರೇಟ್ ಅಟ್ಯಾಚ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಫ್ರಂಟಲ್ಲಿ ತಿಕ್ನೆಸ್ ಇರಬೇಕಲ್ವ. ಇದು ಸೆಂಟ್ರಿಗೆ ಸ್ವಲ್ಪ ರಿಂಕಲ್ಸ್ ಥರ ಬರ್ತಾಯಿತ್ತು, ಅದಕ್ಕೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡೆ ನಾನು ಇವಾಗ ಇದನ್ನು. ನೋಡಿ, ಇದು ಫ್ರಂಟ್ ಪ್ಯಾಡೆಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಅದು ಸ್ವಲ್ಪ ನೆಕ್ಕು ಕ್ರಾಸ್ ಶೇಪ್ ಬೇಕಿತ್ತು, ಸ್ವಲ್ಪ ಅದು ಹೆಚ್ಚು ಕಮ್ಮಿ ಇತ್ತು ಅಟ್ಯಾಚ್ ಮಾಡಬೇಕಾದ್ರೆ. ಅದನ್ನು ನಾನು ನೋಡ್ಕೊಳ್ತಾ ಇದ್ದೆ. ನಾನು ಇದು ಫುಲ್ ಲೆಂತ್ ಎಷ್ಟಿದೆ, ಶೋಲ್ಡರ್ ಎಷ್ಟಿದೆ ಮತ್ತು ನೆಕ್ ವೆಡ್ತ್ ಎಷ್ಟಿದೆ ಅಂತ ಹೇಳ್ತಾ ಇದ್ದೆ. ಅವರು ಫ್ರಂಟಲ್ಲಿ 6 ಇಂಚ್ ಹೇಳಿದರು, 6 ಇಂಚು ಮತ್ತು ರೌಂಡ್ ಹೇಳಿದರು ಅವರು. ನಾನು ಇದಕ್ಕೆ ಕ್ಯಾನ್ವಾಸ್ ಏನೂ ಹಾಕಲ್ಲ, ನಾನು ಸುಮ್ಮನೆ ಆಗಿ ಡೈರೆಕ್ಟಾಗಿ ಹೊಲ್ಕೊಳ್ತೀನಿ ನಾನು. ಇದು ಹೊಸ ಕಸ್ಟಮರು, ಅಂದರೆ ಬೇರೆಯವರು ಇವರ ಸಂಬಂಧಿಕರೆಲ್ಲ ಹೊಲಿಸ್ತಾಯಿದ್ರು. ಈಗ ಇವರು ಹಿಂದಿಯವರು, ಇವರು ಏನೋ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಏನೋ ದುರ್ಗಾ ಪೂಜೆ ಮಾಡ್ತಾರಂತೆ. ಅವರು ಒಂದು 5-6 ಜನ ಹಿಂದಿಯವರೇ ಕೊಟ್ಟಿದ್ದಾರೆ ಸ್ಟಿಚಿಂಗ್ ಮಾಡೋಕ್ಕೆ ಬ್ಲೌಸು. ನೋಡಿ, ಇವಾಗ ನಾನು ಇದು ಬ್ಯಾಕ್ ಎಲ್ಲನೂ ಕ್ಲೀನಾಗಿ ಲೈನಿಂಗ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಬ್ಯಾಕಲ್ಲೇನು ನಾನು 2 ಪೀಸ್ ಏನು ತೊಗೊಳ್ಳಲ್ಲ, ಬ್ಲೌಸ್ ಪೀಸ್ 1, ಲೈನಿಂಗ್ 1, 2 ಪೀಸ್ ತೊಗೊಳ್ಳೋದು. ಲೈನಿಂಗ್ 2 ಏನು ತೊಗೊಳ್ಳಲ್ಲ ನಾನು. ಫ್ರಂಟಲ್ಲಿ ಕಪ್ಸ್ ಹಾಕಬೇಕಲ್ವ ಅಂದ್ಬಿಟ್ಟು ಮಾತ್ರ ನಾನು 2 ಜೊತೆ ತೊಗೊಂಡಿದ್ದೆ ನಾನು. ಈಗ ಅವರು ಫ್ರಂಟ್ ಲೆಂತ್, ಬ್ಯಾಕ್ ಲೆಂತ್ ಬಂದು 13 ಇಂಚ್ ಇತ್ತು ಅವ್ರದ್ದು. 13ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಶೋಲ್ಡರು 15 ಇತ್ತು, 7.5 ತೊಗೊಂಡಿದ್ದೀನಿ. ನೋಡಿ, ನಾನು ಈ ಥರ ಫಸ್ಟು ಮಾರ್ಕ್ ಮಾಡಿಕೊಂಡು ಈ ಥರ ಹೊಲ್ಕೊಳ್ತೀನಿ ನಾನು. ಅವ್ರ ನೆಕ್ ಶೇಪ್ ಯಾವ ಥರ ಕೊಟ್ಟಿರೋ ನೋಡಿಕೊಂಡು ಹೊಲ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸ್ ಹಾಕೋರು ಸಹ ಹಾಕ್ಬೋದು, ನಾನು ಕ್ಯಾನ್ವಾಸ್ ಹಾಕಲ್ಲ, ನಾನು ಹಾಗೆ ಹಾಕ್ತೀನಿ. ಇದು ಬಟ್ಟೆ ಸ್ವಲ್ಪ ತಿಕ್ನೆಸ್ ಇರೋದ್ರಿಂದ ನಾನು ಕ್ಯಾನ್ವಾಸ್ ಏನೂ ಹಾಕಲ್ಲ. ಈಗ ಬ್ಯಾಕು ಹುಕ್ಕಲ್ವ ಇವ್ರದ್ದು, ಅದಕ್ಕೆ ಫ್ರಂಟು ಬ್ಯಾಕಲ್ಲಿ ಹುಕ್ಪಟ್ಟಿ, ಹೈಪಟ್ಟಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು. ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹೊಸದಾಗಿ ಕಲಿತಾ ಇರೋರು ಈ ಥರ ಡಿಸೈನ್ಗಳನ್ನ ಮಾಡ್ತಾ ಹೋಗಿ. ಅಂದರೆ ಕ್ಯಾನ್ವಾಸ್ ಹಾಕಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ನೋಡಿ, ನೆಕ್ಕು ಈ ಥರ ಬರುತ್ತೆ ಅವ್ರದ್ದು. ಇವಾಗ ನಾನು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಫ್ರಂಟು ಬ್ಯಾಕು ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಇಟ್ಕೊಳ್ತೀನಿ ನಾನು. ಇದು ಸ್ಲೀವು ಅವ್ರದ್ದು 16 ಇಂಚ್ ಸ್ಲೀವ್ ಬರುತ್ತೆ ಅವ್ರದ್ದು, ಅಂದರೆ ಮುಕ್ಕಾಲು ಸ್ಲೀವ್ ಬರುತ್ತೆ ಅವ್ರದ್ದು. ನೋಡಿ, ನಾನು ಇವಾಗ ಸ್ಟಿಚಿಂಗು 2 ಸತಿ ಹಾಕ್ಕೊಳ್ತೀನಿ. ನೋಡಿ, ಸ್ಲೀವಲ್ಲಿ ಸ್ಟೋನುಗಳು ಈ ಥರ ಇದ್ದಾವೆ. ಇಟ್ಕೊಂಡು ಲೈನಿಂಗ್ ಮೊದಲೇ ನಾನು ಕಟ್ಟಿಂಗ್ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೆ. ಈ ಸ್ಟೋನುಗಳನ್ನ ತೆಗಿಯೋದೇ ಒಂದು ಕೆಲಸ ಆಗ್ಬಿಡ್ತವೆ ನಮಗಂತೂ. ಅದು ತೆಗಿಯೋಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಆಯಿತು. ಯಾಕಂದರೆ ಸೈಡಲ್ಲಿ ಬಟ್ಟೆ ಅಟ್ಯಾಚ್ ಮಾಡಬೇಕು ನಾನು ಎಕ್ಸ್ಟ್ರಾ. ಅಂದರೆ ಅವ್ರ ಬಟ್ಟೆ ಸ್ವಲ್ಪನೇ ಕೊಟ್ಟಿರೋದ್ರಿಂದ ನನಗೆ ಬಟ್ಟೆ ಅಟ್ಯಾಚ್ ಮಾಡಬೇಕಾಗಿತ್ತು. ನೋಡಿ, ಇವಾಗ ಸ್ಟೋನುಗಳೆಲ್ಲ ತಗೊಳ್ತಾ ಕೂತ್ಕೊಂಡೆ. ಈ ಥರ ಸ್ಟೋನುಗಳೆಲ್ಲ ಕೊಟ್ಟಾಗ ಕೆಲಸ ನಮಗೆ ತುಂಬ ಹಿಡಿಯುತ್ತೆ. ಆದರೆ ಕಸ್ಟಮರು ನಾವು ಹೇಳ್ದಷ್ಟು ಅಮೌಂಟೇ ಕೊಡೋಲ್ಲ. ಬೇಕಾದ್ರೆ ಈ
ಸ್ಟೋನು ಬಿಚ್ಚೋ ಅಷ್ಟರಲ್ಲೂ ಒಂದು ಬ್ಲೌಸ್ ಬೇಕಾದ್ರೆ ಹೊಲ್ಬಿಡ್ಬೋದು. ಆದರೆ ಸ್ಟೋನುಗಳೆಲ್ಲ ಬಿಚ್ಚಿಕೊಂಡು ಮತ್ತು ಇವಾಗ ನಾವು ಒಂದು ಎಕ್ಸ್ಟ್ರಾ ಪೀಸು ಅಟ್ಯಾಚ್ ಮಾಡಬೇಕಂದ್ರೆ ಅಷ್ಟಕ್ಕೆ ಅಟ್ಯಾಚ್ ಮಾಡ್ಕೊಂಡಿರ್ತೀರ. ಆಮೇಲೆ ಅದನ್ನು ಸ್ಲೀವಲ್ಲಿ ಅಟ್ಯಾಚಿಂಗ್ ಮಾಡಿದ್ಮೇಲೆ ಸೈಡ್ ಸ್ಟಿಚಿಂಗ್ ಬರುತ್ತಲ್ಲ, ಆವಾಗ ಎಲ್ಲ ಫುಲ್ಲು ಒಂದು ಏನಂದ್ರೆ ಆ ಕಡೆಯಿಂದ ಒಂದು 2 ಇಂಚು, ಈ ಕಡೆಯಿಂದ ಒಂದು 2 ಇಂಚು ಫುಲ್ಲು ಎಲ್ಲನೂ ಬಿಚ್ತಾನೇ ಹೋಗ್ಬೇಕಾಗ್ತದೆ. ನನಗಂತೂ ಇಂಥವು ಬಂದರೆ ತಲೆ ಕೆಟ್ಟು ಹೋಗ್ಬಿಡ್ತದೆ ಇದು. ಆದರೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ಮಾಡಬೇಕಾಗ್ತದೆ. ನಾವು ಹೊಲಿಯುವಾಗ ನಾವು ಹಿಂಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ ಸ್ಟೋನುಗಳು ಆ ಮಣಿಗಳೆಲ್ಲ ಕಟ್ ಮಾಡ್ಕೊಳ್ಬೋದು. ನಾವೇನಾದರೂ ಬೇರೆಯವ್ರಿಗೆ ಬಿಚ್ಚೋಕೆ ಕೊಟ್ಟರೆ ಏನಂದರೆ ಅದಕ್ಕದು ಫುಲ್ಲು ಬಿಚ್ಚಿಬಿಡ್ತಾರೆ, ಆಮೇಲೆ ಡಿಸೈನೇ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಆದಷ್ಟು ನೋಡಿ ನಾನೇ ಎಲ್ಲ ಕ್ಲೀನಾಗಿ ಬಿಚ್ಚಿ ಎಲ್ಲನೂ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದನ್ನು. ಮತ್ತು ಇದು ಜೋರಾಗಿ ಮಾಡೋಕ್ಕಾಗಲ್ಲ. ಏನಂದರೆ ನಾವು ಎಷ್ಟೇ ಬಿಚ್ಚಿದ್ರೂ ಒಂದೇನಾದರೂ ಮಣಿ ಸಿಗಾಕೊಂಡ್ಬಿಡ್ತು ಅಂದರೆ ನೀಡ್ಲು ಕಟ್ಟಾಗ್ಬಿಡ್ತದೆ. ಅದಕ್ಕೆ ಆದಷ್ಟು ನಿಧಾನಕ್ಕೆ ನೋಡಿಕೊಂಡೇ ಮಾಡ್ತಾಯಿದ್ದೆ ನಾನು ತೆಗಿಯೋಕ್ಕೆ ಇದೊಂದು ಅರ್ಧ ಗಂಟೆ 3/4 ಗಂಟೆನೇ ಆಯಿತು ಬಿಡಿ. ಇದು ನೋಡಿ, ಇದು ಬ್ಯಾಕಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟು ಬ್ಯಾಕ್ ಎಷ್ಟಿದೆ ಅಂತ. ಇವಾಗ ಅದು ಬ್ಯಾಕ್ ಪೀಸು ಫೋಲ್ಡಿಂಗ್ ಮಾಡಬೇಕಲ್ಲ ಕೆಳಗಡೆಗೆ, ಅದಕ್ಕೆ ಅದನ್ನು ಒಂದು ಲೈನಿಂಗ್ ಪೀಸ್ ತೊಗೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನಿದು. ನೋಡಿ, ಇದು ಬ್ಯಾಕಲ್ಲಿ ಈ ಥರ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನನಗೆ ಬಟ್ಟೆ ಎಕ್ಸ್ಟ್ರಾ ಇದೆ ಅನ್ನೋರು ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ನೆಕ್ಕು ಬ್ಯಾಕು 14 ಇದ್ದರೆ 16 ತೊಗೊಂಡು 1.5 ಇಂಚು ಫೋಲ್ಡಿಂಗ್ ಮಾಡ್ಕೊಳ್ಬೋದು. ಇದು ನನ್ನ ಹತ್ರ ಬಟ್ಟೆ ಸ್ವಲ್ಪ ಸ್ಲೀವ್ ಉದ್ದ ಇರೋದ್ರಿಂದ ಬಟ್ಟೆ ಕಮ್ಮಿನೇ ಇತ್ತು. ಅದಕ್ಕೇನು ಮಾಡಿದೆ, ನಾನು ಈ ಥರ ಲೈನಿಂಗ್ ತೊಗೊಂಡು ಅಟ್ಯಾಚ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಏಮಿಂಗ್ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು. ನಾನು ಏಮಿಂಗ್ ಮಾಡಲ್ಲ, ನಾನು ಸ್ಟಿಚಿಂಗ್ಗೆ ಹಾಕ್ಬಿಡ್ತೀನಿ ನಾನು ಇವಾಗ ಈ ಥರ. ನೋಡಿ, ಈ ಸ್ಟಿಚಿಂಗ್ ಹಾಕೋದ್ರಿಂದ ಏನಾಗುತ್ತೆ, ಬೇಗ ಬಿಚ್ಕೊಳ್ಳಲ್ಲ, ಏನಿಲ್ಲ, ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಈ ಏಮಿಂಗ್ ಮಾಡಿದ್ರೆ ಸ್ವಲ್ಪ ಬೇಗ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ನಾನು ಇಂಥವ್ಯಾವ್ದಾದ್ರು ಬಂದು ಎಲ್ಲನೂ ಸ್ಟಿಚಿಂಗ್ಗೆ ಹಾಕ್ಬಿಡ್ತೀನಿ ನಾನು ಇವಾಗಿದ್ದ. ನೋಡಿ, ಇದು ಫ್ರಂಟು ಬ್ಯಾಕು ಎಲ್ಲ ರೆಡಿ ಆಯ್ತು. ಇದು ಸ್ಲೀವ್ ಸಹ ರೆಡಿ ಆಯಿತು. ಇದು ಫ್ರಂಟಲ್ಲಿ ಬ್ಯಾಕು ಫುಲ್ ಫಿನಿಶಿಂಗ್ ಆದಮೇಲೆ ಮೆಜರ್ಮೆಂಟ್ ಇಟ್ಟು ನೋಡ್ತೀನಿ ನಾನು, ಇದು ಲೆಂತ್ ಕರೆಕ್ಟಾಗಿದೆಯಾ ಇಲ್ಲ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡಿಬಿಟ್ಟು ನಾನು ಆಮೇಲೆ ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ನಾನು ಇದೆಲ್ಲ ಆಯ್ತು. ಇವಾಗ ಇದನ್ನು ಅಷ್ಟೇ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಇವಾಗ ನಾನು ಕಪ್ಸು ಅಟ್ಯಾಚ್ ಮಾಡೋದು ಯಾವುದು ವಿಡಿಯೋದಲ್ಲಿ ತೋರಿಸಲಿಲ್ಲ. ಅಂದರೆ ತುಂಬ ಕಪ್ಸುಗಳನ್ನ ಹೊಲ್ದಿದ್ದೀನಿ ನಾನು, ಅಂದರೆ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಾನು. ನೋಡಿ, ಫ್ರಂಟು ಬ್ಯಾಕು ಎಷ್ಟಿದೆ ಅಂತ ಅವ್ರದ್ದು 24 ಇತ್ತು ಸೊಂಟ ಸುತ್ತಳುತ್ತೆ. ನಾನು ಮೆಜರ್ಮೆಂಟು ಮಾರ್ಕ್ ಮಾಡಿಕೊಂಡು ನೋಡ್ಕೊಳ್ತಾ ಇದ್ದೆ. ಮತ್ತು ನೋಡಿ, ಇವಾಗ ಇದು ಸ್ಲೀವ್ ಅದು 8 ಇತ್ತು, 4 ಮಾರ್ಕ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಈಗ ಮಾರ್ಕ್ ಮಾಡಿಕೊಂಡು ಅದೆಲ್ಲನೂ ಸ್ಟೋನುಗಳೆಲ್ಲ ತೆಗ್ದಿದ್ರೂ ಇನ್ನೊಂದು ಸ್ವಲ್ಪ ಬಟ್ಟೆ ಅದೇನು ಮಾಡಿದ್ರೆ ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ಮಾಡ್ಕೊಂಡಿದ್ನಲ್ವ, ಆಮೇಲೆ ಇದನ್ನು ತಿರುಗಿ ಕ್ಲೀನಾಗೆಲ್ಲ ಬಿಚ್ಚಿ ನೋಡಿ ಕ್ಲೀನಾಗಿ ಅದು ಎಷ್ಟೇ ತೆಗ್ದಿದ್ರೂ ಈ ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ಅವನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗ್ತದೆ. ಒಂದು ಕಡೆ ವೈಟದು ಸ್ಟೋನು ಬಾಲ್ ಚೈನ್ ಥರ ವೈಟ್ ಮುತ್ತುಗಳಿದ್ದಾವೆ, ಮತ್ತು ಇನ್ನೊಂದು ಕಡೆ ಅದು ಗ್ಲಾಸ್ ವರ್ಕು ಚಿಮ್ಕಿ ಬರುತ್ತೆ, ರಿಂಗ್ ಒಂಥರ ಸ್ಪ್ರಿಂಗ್ ಥರ ರಿಂಗ್ ಬರುತ್ತೆ ಚಿಕ್ಕದನ್ನು, ಅದನ್ನು ಹಾಕಿದ್ರು. ತಿರ್ಗಿ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗಿದು ಲೈಟ್ ಬ್ಲೂ ಕಲರ್, ಇದು ಕಲರ್ ಚೆನ್ನಾಗಿದೆ. ಸೀರೆ ಏನೂ ಕೊಡಲಿಲ್ಲ ಕಸ್ಟಮರು, ಪೀಸ್ ಮಾತ್ರ ಕೊಟ್ಟಿದ್ರು ನನಗೆ. ನೋಡಿ, ನಾನು ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಿದು ಪೈಪಿಂಗ್ ಕೊಡೋಕ್ಕೆ, ಇದು ಸಿಲ್ವರ್ ಕಲರ್ ಪೈಪಿಂಗ್ ಕೊಡೋಕ್ಕೆ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ನೋಡಿ, ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇವಾಗ ಇದು ಯಾವ ಥರ ಬರ್ತದೆ ಅನ್ನೋದು ನೋಡಿ. ಇವಾಗ ನೀವು ನಾನು ಕ್ಲೀನಾಗಿ ಅದನ್ನು ಒಂದು ಅರ್ಧ ಇಂಚಿಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು. ಮತ್ತು ಡೋರಿಗೆ ಸಹ ಇರಲಿಲ್ಲ ನನ್ನ ಹತ್ರ ಪೀಸು. ಇವಾಗ ಹೆಂಗಿದ್ರು ಸಿಲ್ವರ್ ಕಲರು ಪೈಪಿಂಗ್ ಕೊಡ್ತೀನಲ್ವ, ಅದೇ ಕಲರಲ್ಲಿ ಡೋರಿ ತೆಗೆದುಬಿಡೋಣ ಅಂದ್ಬಿಟ್ಟು ತೆಗಿತಾಯಿದ್ದೆ ನಾನು. ಇದು ಡೋರಿ ಕಂಬಿ ಅಂತ ಟೈಲರಿಂಗ್ ಶಾಪ್ಸ್ಗಳೆಲ್ಲ ಸಿಗುತ್ತೆ. ಮತ್ತು ಇದು ಕೆಲಸನೂ ಬೇಗ ಆಗುತ್ತೆ. ಎಷ್ಟು ಬೇಗ ತೆಗೆದುಬಿಡ್ತೀನಿ ಅಂದರೆ, ಸೂಜಿಯಲ್ಲಿ ಮೊದಲು ತೊಗೊಳ್ತಾ ಇದ್ದೆ ನಾನು, ಈಗ ಸೂಜಿ ಇಲ್ಲ, ಈ ಥರನೇ ತೊಗೊಂಡ್ಬಿಟ್ಟಿದ್ದೀನಿ. ನೋಡಿದ್ದು ಡೋರಿ ಪೈಪಿಂಗ್ ಆವಾಗಲೇ ರೆಡಿ ಆಗೋಯ್ತಿದ್ದು. ತುಂಬ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಬೋದು. ನೋಡಿ, ನಾನು ಇದನ್ನು ಫಸ್ಟ್ ಅಟ್ಯಾಚ್ ಮಾಡ್ಕೊಂಬಿಡ್ತೀನಿ. ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಅದು ಪೈಪಿಂಗ್ ಹೊಡಿಬೇಕಲ್ವ, ಅದು ಸ್ವಲ್ಪ ಕಚ್ಚೆಲ್ಲ ಹೆಚ್ಚು ಕಮ್ಮಿ ಇತ್ತು. ಆ ಹೆಚ್ಚು ಕಮ್ಮಿನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ.
ಸಿಲ್ವರ್ ಕಲರಲ್ಲಿ ಪೈಪಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸಿಲ್ವರ್ ಕಲರಲ್ಲಿ ಸ್ಟೋನ್ಸ್ ಮಣಿ ಇದ್ದಾವೆ ಅದರಲ್ಲಿ. ಮತ್ತು ಆದಷ್ಟು ಸಿಲ್ವರ್ ಕಲರಲ್ಲೇ ಇರೋದ್ರಿಂದ ನಾನು ಫ್ರಂಟು ಬ್ಯಾಕು ಎಲ್ಲನೂ ಸಹ ಸಿಲ್ವರ್ ಕಲರು ಅದರಲ್ಲೇ ಮಾಡ್ತಾಯಿದ್ದೀನಿ ನಾನು ಇದನ್ನು. ನೋಡಿ ಟಚಿಂಗ್ ಎಲ್ಲ ಆಯಿತು. ಕ್ಲೀನಾಗೆಲ್ಲ ನ್ಯಾಚ್ ಹೊಡ್ಕೊಳ್ತೀನಿ. ನ್ಯಾಚ್ ಹೊಡ್ಕೊಂಡು ಡೋರಿ ಪೈಪಿಂಗ್ ದಾರ ಬರುತ್ತೆ, ಆ ಪೈಪಿಂಗ್ ದಾರದಲ್ಲಿ ಕ್ಲೀನಾಗಿ ಒಳಗಡೆನೇ ಫೋಲ್ಡಿಂಗ್ ಮಾಡಿಕೊಂಡು ನಿಧಾನಕ್ಕೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ಹೊಲ್ಕೊಳ್ತಾ ಹೋಗ್ತೀನಿ ನಾನು ಇದನ್ನು ಡೈರೆಕ್ಟಾಗಿ ಈ ಥರನೇ ಹೊಲ್ಕೊಳ್ತೀನಿ. ನಮಗೆ ಈ ಥರ ಹೊಲಿಯೋಕ್ಕೆ ಬರಲ್ಲ ಅನ್ನೋರು ಪೈಪಿಂಗ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇದು ಪೀಸ್ ಮೇಲೆ ಅಟ್ಯಾಚ್ ಮಾಡ್ಕೊತಾ ಹೋಗ್ಬೋದು. ಆ ಥರನೂ ಸಹ ಮಾಡ್ಬೋದು, ಈಗೂ ಸಹ ಮಾಡ್ಬೋದು. ನಾನು ಮಾಡೋದು ಈ ಥರ, ಸ್ವಲ್ಪ ಆದಷ್ಟು ಈ ಥರ ಮಾಡೋದು ನಾನು. ನಮಗೆ ಅದು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗಿ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಇದನ್ನು. ನೋಡಿ ಇದು ಪೈಪಿಂಗ್ ಎಲ್ಲ ಅದು ಅಂದರೆ ಆ ಡೋರ್ ಹಿಂದೆ ಕಟ್ಟೋಕ್ಕೆ ದಾರ ಅಟ್ಯಾಚ್ ಮಾಡಿರ್ತಾರಲ್ಲ ಅಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಶೇಪ್ ಅದು. ಇನ್ನೆಲ್ಲನೂ ಸ್ವಲ್ಪ ಕ್ಲೀನಾಗಿ ಬರ್ತದೆ ಇದು. ನಾನು ಫುಲ್ಲು ರೆಡಿ ಆಯಿತು. ರೆಡಿ ಆದಮೇಲೆ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಯಾಕಂದರೆ ಹಿಂದೆಗಡೆ ಕಚ್ಚೆ ಇರುತ್ತೆ ಅಲ್ವಾ, ಆ ಕಚ್ಚೆ ಏಮಿಂಗ್ ಸಹ ಮಾಡ್ಕೊಳ್ಬೋದು. ನಾನು ಏಮಿಂಗ್ ಮಾಡ್ಕೊಳ್ಳಲ್ಲ, ಈ ಥರನೇ ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗ್ ಹಾಕ್ಬಿಡ್ತೀನಿ. ಮತ್ತು ನೋಡಿ ಇದು ಹಿಂದೆ ಕಟ್ಟೋಕ್ಕೆ ದಾರ ರೆಡಿ ಮಾಡಿದ್ನಲ್ವ, ರೆಡಿ ಆದಮೇಲೆ ಅದಕ್ಕೆ ಯಾವ್ದಾದ್ರು ಒಂದು ಫ್ಲವರ್ ಹಾಕಬೇಕಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಪೀಸ್ ಮಿಕ್ಕಿತ್ತು. ಆ ಪೀಸ್ಗೆ ನೋಡಿ ಈ ಥರನೇ ಒಂದು ಚಿಕ್ಕ ಚಿಕ್ಕ ಫ್ಲವರ್ ಹಾಕ್ತಾಯಿದ್ದೀನಿ ನಾನು. ಇದನ್ನು ಬೆಲ್ ಥರ ಡಿಸೈನ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇವಾಗಿದು. ನೋಡಿ ಇದೆಲ್ಲ ಈಗ ಫುಲ್ಲು ರೆಡಿ ಆಯಿತು. ಯಾವ ಥರ ಬಂದಿದೆ ನೋಡಿ. ಮತ್ತು ಇದು ನಾನು ವೈಟ್ ಮುತ್ತಲ್ಲಿ ರೆಡಿ ಲೇಸ್ ಬರುತ್ತೆ ಈ ಥರ. ಸ್ಲೀವ್ಗೂ ಅದೇ ಲೇಸ್ ಇತ್ತಲ್ವ, ಅದಕ್ಕೆ ತೊಗೊಂಡ್ಬಿಟ್ಟು ಈ ಥರ ಸ್ಲೀವ್ ಕ್ಲೀನಾಗಿ ಎಲ್ಲನೂ ಟೆನ್ಷನ್ ಬದಲಾಯಿಸ್ಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೆ ನಾನು. ನಾವು ನೆಕ್ಕು ಯಾವ ಥರ ಹೊಲ್ದಿದ್ದೀರೋ ಆ ಥರ ನಿಧಾನಕ್ಕೆ ಹೊಲ್ಕೊಳ್ತಾ ಹೋಗಬೇಕಿದ್ದು. ನೋಡಿ ಇವಾಗ ಇದು ಫುಲ್ಲು ರೆಡಿ ಆಯಿತು. ಅದು ಫುಲ್ಲು ರೆಡಿ ಆಗಿದೆ ನೋಡಿ. ಈಗ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಕಚ್ಚೆ ಥ್ರೆಡ್ಸ್ ಎಲ್ಲ ಇತ್ತು, ಥ್ರೆಡ್ಡೆಲ್ಲ ಕಟ್ ಮಾಡ್ತಾಯಿದ್ದೆ ನೋಡಿ. ಫ್ರಂಟು ಕಪ್ಸು, ಬ್ಯಾಕ್ ಬಟನ್ನು, ಮುಕ್ಕಾಲು ಸ್ಲೀವು ಮತ್ತು ಹಿಂದೆ ಕಟ್ಟೋಕ್ಕೆ ಡೋರಿ ಎಲ್ಲ ರೆಡಿ